ಸೋಯಾಬೀನ್ಸ್ದು ಗ್ರೇವಿ ಮಾಡ್ತಾ ಇದ್ದೀನಿ. ಈಗ ನೀರು ಕುದೀತಾ ಇದೆ. ಒಂದು ಬಟ್ಲು ತೊಗೊಂಡಿದ್ದೀನಿ, ಇದಕ್ಕೆ ಹಾಕ್ತೀನಿ. ಅದು ಚೆನ್ನಾಗಿ ಬೇಯಬೇಕು ಒಂದು ಸ್ವಲ್ಪ ನೀರಲ್ಲಿ. ಒಂದು 2 ನಿಮಿಷ ಬೇಯಲಿ. ಅದು ದಪ್ಪ ಆಗುತ್ತೆ ನೀರಿಗೆ ಹಾಕಿದ ತಕ್ಷಣ. ಈಗ ಬೆಂದಿದೆ, ಮೇಲ್ಮೇಯ್ತು. ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನ ಒಂದು ಪಾತ್ರೆಗೆ ತಕ್ಕೊಳ್ಳೋಣ. ಬಿಸಿ ಇರುತ್ತೆ. ಎಲ್ಲ ತಕ್ಕೊಳ್ಳೋಣ. ನೀರಿಂದ ತಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ತಣ್ಣಗಾಗಲಿ. ಅಷ್ಟೊತ್ತಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. 2 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾಯಲಿ. ಈಗ ಎಣ್ಣೆ ಕಾದಿದೆ, ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ದೊಡ್ಡದು 2 ತಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈರುಳ್ಳಿ ಒಂದು ಸ್ವಲ್ಪ ಮಗ್ಲಿ. ಈಗ ಈರುಳ್ಳಿ ಮಗ್ಗಿದೆ, ಟೊಮೊಟೊ ಹಾಕ್ಕೊಂತಿದ್ದೀನಿ. ನಾನು ಟೊಮೊಟೊ 2 ತಗೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಮಗ್ಲಿ. ಈಗ ತಣ್ಣಗಾಗಿದೆ ಬೇಯಿಸ್ಕೊಂಡಿರೋದು. ಇದನ್ನ ನೀರನ್ನ ಒಂದು ಸ್ವಲ್ಪ ತೆಗೆದು ಬಿಡೋಣ ಒಂದು ಬಟ್ಲಿಗೆ. ಈ ಥರ ಹಿಂಡ್ರಿ. ಎಲ್ಲ ಫುಲ್ ನೀರೆಲ್ಲ ಇದಾಗುತ್ತೆ. ಈಗ ಟೊಮೊಟೊ ಈರುಳ್ಳಿ ಮಗ್ಗಿದೆ. ಈಗ ಸೋಯಾಬೀನ್ಸ್ ಹಾಕೊತಾ ಇದ್ದೀನಿ. ಇದೊಂದು 5 ನಿಮಿಷ ಬೇಯಲಿ. ಒಗ್ಗರಣೆಯಲ್ಲಿ ಒಂದು 5 ನಿಮಿಷ ಮಗ್ಗಿದೆ. ಈಗ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಳೋಣ. ಸಾಕು. ಒಂದು 2 ನಿಮಿಷ ಬೇಯಲಿ ಇದು. ಈಗ ಬೆಂದಿದೆ ಅಂದರೆ ಯಾವ ಥರ ಗೊತ್ತಾಗುತ್ತೆ ಅಂದರೆ, ಈ ಥರ ಈಗ ಪ್ರೆಸ್ ಮಾಡಿದ್ರೆ ಕಟ್ ಆಗಬೇಕು, ಆವಾಗ ಬೆಂದಿದೆ ಅಂತ ಅರ್ಥ ಆಗುತ್ತೆ ಅಷ್ಟೇ. ಈಗ ಬೆಂದಿದೆ. ಈಗ ಮಸಾಲೆ ಎಲ್ಲ ಹಾಕೋಣ ಒಂದೊಂದೇ. ಗರಂ ಮಸಾಲ 1 ಸ್ಪೂನ್ ಹಾಕ್ತಾ ಇದ್ದೀನಿ. ಅರಿಶಿನ, ಖಾರದ ಪುಡಿ, ಇದು ಚಪಾತಿಗೆ, ಅನ್ನಕ್ಕೆ, ಪೂರಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಉಪ್ಪು ಹಾಕೋಣ ಒಂದು ಸ್ವಲ್ಪ. ಕಸೂರಿ ಮೇಥಿ ಒಂದು ಸ್ವಲ್ಪ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಗ್ರೇವಿ ರೆಡಿ ಆಯಿತು. ಒಂದು 2 ನಿಮಿಷ ಬೆಂದರೆ ಸಾಕು. ಸೋಯಾಬೀನ್ಸ್ ಗ್ರೇವಿ ರೆಡಿಯಾಗಿದೆ. ಇದು ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ, ಚಪಾತಿಗೆ ಎಲ್ಲದಕ್ಕೂ ಮಾಡ್ಕೊಳ್ಳಿ. ಸೋಯಾಬೀನ್ಸ್ ಗ್ರೇವಿ ರೆಡಿಯಾಗಿದೆ, ಮಾಡ್ಕೊಂಡು ನೋಡಿ. ಚೆನ್ನಾಗಿರುತ್ತೆ ಚಪಾತಿಗೆ, ಪೂರಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮಾಡ್ಕೊಂಡು ನೋಡಿ. ಚೆನ್ನಾಗಿದೆ ಅಂದರೆ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.